ಅನುಷ್ಠಾನಕ್ಕೆ ಮತ್ತು ನಿರ್ವಹಣೆಗೆ ಇಲ್ಲಿ ಸರಿಯಾಗಿ ಆಗ್ತಾ ಇಲ್ಲ, ದುಡ್ಡಿಲ್ಲ ಅಂತ. ಅವರು BJP ಅವರಿಗೆ ಇನ್ನೇನು ಏನು ಮಾಡೋಕ್ಕೆ ಕೆಲಸ ಇಲ್ಲ ಅಷ್ಟೇ. ಏನು ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಅವರಿಗೆ, ಪ್ರತಿಯೊಂದು ನಾವೇನೇನು ಕ್ರಮ ತೊಗೊಂಡಿದ್ದೀವಿ ಅಂತೇಳಿ ಎಲ್ಲ ಹೇಳಿದ್ದೇವೆ. ಈಗಾಗಲೇ ಸದನದಲ್ಲಿ ಕೂಡ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಇನ್ನೂ ಕೂಡ ಆಗಲಿಲ್ಲ, ಅದಾಗಿಲ್ಲ ಅಂದರೆ ಈಗ ಕೇಂದ್ರ ಸರ್ಕಾರದಲ್ಲಿ ನಮಗೆ ಯಾಕೆ ಅವ್ರ ಮೇಲೆ ನಾವು ಕೂಡ ಆಪಾದನೆ ಯಾಕೆ ಮಾಡ್ತೀವಿ ಅಂದರೆ, ಕೇಂದ್ರ ಸರ್ಕಾರದಿಂದ ನಮಗೆ ಬರಬೇಕಾಗಿರ್ತಕ್ಕಂಥ ಹಣ ₹1 ಬಂದಿಲ್ಲ. ಮಾತೆತ್ತಿರಿ ನೀವೇನು ಖರ್ಚು ಮಾಡಿದ್ದೀರಾ ಅಂತ ಹೇಳ್ತಾರೆ. ನಾವು ಇಲ್ಲಿವರೆಗೂ ಕೂಡ ಹಣ ಖರ್ಚು ಮಾಡಿ ಜಿಲ್ಲಾಧಿಕಾರಿಗಳ ಹತ್ರ ಅವ್ರ ಹತ್ರ PDO ಅಕೌಂಟಲ್ಲಿ ಸುಮಾರು ₹500 ಕೋಟಿ ಹಣ ಇಟ್ಟಿದ್ದೀವಿ. ಪ್ರತಿಯೊಂದು ಜಿಲ್ಲೆನಲ್ಲೂ ಕೂಡ ಈಗ ನಮ್ಮ ಜಿಲ್ಲೆನೇ ತೊಗೊಳ್ಳಿ, ಬೇರೆ ಜಿಲ್ಲೆದು ಉದಾಹರಣೆ ಬೇಡ. ನಮ್ಮ ಜಿಲ್ಲೆನಲ್ಲೇ ಇವತ್ತು ಹತ್ತತ್ರ ₹31 ಕೋಟಿ ಹಣ ನಮ್ಮ DC ಅವರ PD ಅಕೌಂಟಲ್ಲಿದೆ. ಯಾವುದಾದ್ರೂ ಎಮರ್ಜೆನ್ಸಿ ಇದ್ದರೆ, ಕುಡಿಯೋ ನೀರಿಗೆ ಪ್ರಾಬ್ಲಮ್ ಆಯಿತು, ಅಥವಾ ಕಾಮಗಾರಿಗಳಿಗೆ ಕೊಡೋದಕ್ಕೆ ಪ್ರಾಬ್ಲಮ್ ಆಯಿತು, ಅಥವಾ ಇನ್ನೂ ಬೇರೆ ಇನ್ನೇನಾದರೂ ರೀತಿಯಲ್ಲಿ ಈ ಜನಗಳಿಗೆ ತೊಂದರೆ ಆದರೆ ಅದಕ್ಕೋಸ್ಕರ ಖರ್ಚು ಮಾಡಿ ಅಂಥೇಳಿ ಹಣ ಕೊಟ್ಟಿಟ್ಟಿದ್ದೀವಿ. ಮಾಡಲಿಲ್ಲ ಅಂತ ಹೇಳಿದರೆ ಸುಮ್ಮನೆ ರಾಜಕೀಯ ಕಾರಣಕ್ಕಾಗಿ ಇಲ್ಲ ಸಲ್ಲದ ಆಪಾದನೆಗಳನ್ನು, ಹೇಳಿಕೆಗಳನ್ನು BJP ಅವರು ಕೊಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.